ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ 2026ರ ವರ್ಷದಲ್ಲಿನ ಏಪ್ರಿಲ್ ತಿಂಗಳಿನಲ್ಲಿ ಕಟಕ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಮೊದಲಿಗೆ ರಾಶಿ ಭವಿಷ್ಯವನ್ನು ತಿಳ್ಕೋಬೇಕು ಅಂತಂದರೆ ಅದಕ್ಕಿಂತ ಮೊದಲು ಗ್ರಹಗಳ ಸಂಚಾರ ಯಾವ ರೀತಿ ಇದೆ, ಕೆಲವೊಂದು ಪ್ರಮುಖ ಗ್ರಹಗಳ ಸಂಚಾರ ಯಾವ ರೀತಿ ಇದೆ, ಅದು ಯಾವ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಯಾವ ರೀತಿ ಬೀರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾಗತ್ತೆ. ಮೊದಲಿಗೆ ಮಂಗಳನ ಬಗ್ಗೆ ನೋಡೋಣ. 5 ಮತ್ತು 10ನೇ ಮನೆಯ ಅಧಿಪತಿಯಾದಂತಹ ಯೋಗಕಾರಕನಾದಂತಹ ಮಂಗಳನು ಸದ್ಯ ಮೀನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಇದು ಉನ್ನತ ಶಿಕ್ಷಣ ಮತ್ತೆ ಕಠಿಣ ಪರಿಶ್ರಮ, ಹಾಗೆ ಪ್ರಯಾಣದಲ್ಲಿ ವಿಳಂಬ, ಆಧ್ಯಾತ್ಮಿಕ ಒಲವು ಈ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು 7 ಮತ್ತು 8ನೇ ಮನೆಯ ಅಧಿಪತಿಯಾದಂತಹ ಶನಿ ಕೂಡ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ಅದೃಷ್ಟದಲ್ಲಿ ವಿಳಂಬ, ತಂದೆಯ ಅನಾರೋಗ್ಯ, ಹಾಗೆ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಇದರ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು 2ನೇ ಮನೆಯ ಅಧಿಪತಿಯಾದಂತಹ ಸೂರ್ಯನು ನಿಮ್ಮ 10ನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಏಪ್ರಿಲ್ 14ರಿಂದ ಸಂಚಾರವನ್ನು ಪ್ರಾರಂಭ ಮಾಡ್ತಾನೆ. ಇದು ಉದ್ಯೋಗದಲ್ಲಿ ಬಡ್ತಿ, ಅಧಿಕಾರ, ಖ್ಯಾತಿ ಮತ್ತೆ ವೃತ್ತಿಯ ಮೂಲಕ ಆರ್ಥಿಕ ಲಾಭ ಇದರ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಹಾಗೆ 4 ಮತ್ತು 11ನೇ ಮನೆಯ ಅಧಿಪತಿಯಾದಂತಹ ಶುಕ್ರನು ಏಪ್ರಿಲ್ 19ರಿಂದ 11ನೇ ಮನೆಗೆ ಅಂದರೆ ತನ್ನ ಸ್ವಂತ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಇದು ರಿಯಲ್ ಎಸ್ಟೇಟ್ ಮೂಲಕ ಲಾಭ, ಅಪಾರವಾದಂತಹ ಸಂಪತ್ತು, ಹಾಗೆ ಸ್ನೇಹಿತರಿಂದ ಸಹಕಾರ ಈ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಇನ್ನು 6 ಮತ್ತು 9ನೇ ಮನೆಯ ಅಧಿಪತಿಯಾದಂತಹ ಗುರು ಸದ್ಯ ಮಿಥುನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದೇನೆ. ಮಿಥುನ ರಾಶಿ ನಿಮಗೆ 12ನೇ ಮನೆಯಾಗಿರುತ್ತೆ. ಇದು ವಿದೇಶ ಪ್ರಯಾಣ, ಆಧ್ಯಾತ್ಮಿಕ ಖರ್ಚುಗಳಿಗೆ ದಾರಿ ಮಾಡಿಕೊಡುವಂಥದ್ದು ಈ ಥರ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಸ್ನೇಹಿತರೆ, ಈಗ ವೃತ್ತಿ ಬಗ್ಗೆ ನೋಡ್ತಾ ಹೋಗೋಣ. ಏಪ್ರಿಲ್ 2ರಂದು ನಿಮ್ಮ 10ನೇ ಮನೆಯ ಕರ್ಮದ ಅಧಿಪತಿಯಾದಂತಹ ಮಂಗಳ ಅದೃಷ್ಟದ ಮನೆಗೆ ಸ್ಥಳಾಂತರಗೊಂಡು ಶನಿಗ್ರಹವನ್ನು ಸೇರಿರುವುದರಿಂದ ತಿಂಗಳ ಮೊದಲಾರ್ಧದಲ್ಲಿ ನೀವು ಅಧಿಕೃತ ಉದ್ದೇಶಗಳಿಗಾಗಿ ವ್ಯಾಪಕವಾಗಿ ಪ್ರಯಾಣಿಸಬೇಕಾಗುತ್ತೆ. ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸುವಲ್ಲಿ ನೀವು ನಿಧಾನಗತಿಯನ್ನು ಗಮನಿಸಬಹುದು. ನಿಮ್ಮ ಮೇಲಧಿಕಾರಿಗಳೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಅಥವಾ ಸಣ್ಣ ಘರ್ಷಣೆಗಳನ್ನು ಎದುರಿಸುವ ಸಾಧ್ಯತೆ ಕೂಡ ಇದೆ. ಅದರಲ್ಲಿ ಏಪ್ರಿಲ್ 14ರಂದು 10ನೇ ಮನೆಯಲ್ಲಿ ಸೂರ್ಯ ಉತ್ತುಂಗಕ್ಕೆ ಏರುವುದು ಒಂದು ರೀತಿಯ ವರದಾನ ಅಂತ ಹೇಳ್ಬೋದು. ನಿಮ್ಮ ವೃತ್ತಿಪರ ಜೀವನದಲ್ಲಿ ಅತ್ಯುನ್ನತ ಶಿಖರಗಳನ್ನು ವಶಪಡಿಸಿಕೊಳ್ಳುವಂತಹ ಸಮಯ ಇದಾಗಿರುತ್ತೆ. ನೀವು ಕಾತ್ರದಿಂದ ಕಾಯ್ತಾ ಇರುವಂತಹ ಬಡ್ತಿ ಅಥವಾ ವರ್ಗಾವಣೆ ನಿಮ್ಮ ಇಚ್ಛೆಯಂತೆಯೇ ಆಗುತ್ತೆ. ಸರ್ಕಾರಿ ನೌಕರರು ಅಥವಾ ರಾಜಕಾರಣಿಗಳು ಅಸಾಧಾರಣವಾದಂತಹ ಅಧಿಕಾರವನ್ನು ಪಡ್ಕೊಳ್ತಾರೆ. ನಿಮ್ಮ ಮಾತುಗಳು ಕಚೇರಿಯಲ್ಲಿ ಸಂಪೂರ್ಣವಾದಂತಹ ತೂಕವನ್ನು ಹೊಂದಿರ್ತವೆ. ನಿಮ್ಮ ನೈಸರ್ಗಿಕ ನಾಯಕತ್ವದ ಗುಣಗಳು ಎಲ್ಲರ ಮೆಚ್ಚುಗೆಯನ್ನು ಗಳಿಸುವಂತೆ ಮಾಡ್ತವೆ. ಇನ್ನು ವ್ಯಾಪಾರದ ಬಗ್ಗೆ ನೋಡೋಣ. ನಿಮ್ಮ ವ್ಯವಹಾರದ ಅಧಿಪತಿ 7ನೇ ಮನೆಯ ಅಧಿಪತಿಯಾದಂತಹ ಶನಿ 9ನೇ ಮನೆಯಲ್ಲಿ ಮಂಗಳನೊಂದಿಗೆ ಸಂಯೋಗ ಹೊಂದಿರುವುದರಿಂದ ತಿಂಗಳ ಮೊದಲಾರ್ಧದಲ್ಲಿ ನೀವು ವ್ಯಾಪಾರ ಪಾಲುದಾರರೊಂದಿಗೆ ಕೆಲವೊಂದಷ್ಟು ಕಿರಿಕಿರಿಗಳು ಅಥವಾ ವಿಳಂಬಗಳನ್ನು ಎದುರಿಸಬೇಕಾಗಿ ಬರ್ಬೋದು. ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಅರ್ಥ ಮಾಡಿಕೊಳ್ಳುವುದು ತುಂಬ ಮುಖ್ಯ. ಜೊತೆಗೆ ರಫ್ತು ಮತ್ತು ಆಮದು ವಲಯಗಳಲ್ಲಿ ತೊಡಗಿರುವಂಥವರು ಲಾಜಿಸ್ಟಿಕ್ ವಿಳಂಬಗಳನ್ನು ಎದುರಿಸಬೇಕಾಗಿ ಬರಬಹುದು. ಇನ್ನು ಏಪ್ರಿಲ್ 19ರಂದು 11ನೇ ಮನೆಯ ಅಧಿಪತಿಯಾದಂತಹ ಲಾಭದ ಮನೆಯ ಅಧಿಪತಿಯಾದಂತಹ ಶುಕ್ರ ತನ್ನ ರಾಶಿಯನ್ನು ಪ್ರವೇಶಿಸಿದ ತಕ್ಷಣ ನಿಮ್ಮ ವ್ಯವಹಾರದ ಸಂಪೂರ್ಣ ದೃಶ್ಯ ಅದ್ಭುತವಾಗಿ ರೂಪಾಂತರಗೊಳ್ಳುತ್ತೆ. ನಿಮ್ಮ ಬ್ರ್ಯಾಂಡ್ ಇಮೇಜು ಮತ್ತು ಮಾರುಕಟ್ಟೆಯಲ್ಲಿ ಖ್ಯಾತಿ ಹೆಚ್ಚಾಗುತ್ತೆ. ಐಷಾರಾಮಿ ವಸ್ತುಗಳು, ರಿಯಲ್ ಎಸ್ಟೇಟ್, ಕಲೆ ಮತ್ತು ವಾಹನಗಳಲ್ಲಿ ವ್ಯವಹಾರವನ್ನು ಮಾಡೋರಂಥವ್ರಿಗೆ ಈ ದ್ವಿತೀಯಾರ್ಧ ಅನಿರೀಕ್ಷಿತ ಮತ್ತು ಬೃಹತ್ ಲಾಭವನ್ನು ತಂದುಕೊಡುತ್ತೆ. ಗ್ರಾಹಕರೊಂದಿಗಿನ ನಿಮ್ಮ ಸಂಬಂಧಗಳು ಸುಂದರವಾಗಿ ಬಲಗೊಳ್ತವೆ. ಇನ್ನು ಹಣಕಾಸಿನ ವ್ಯವಹಾರ, ಆರ್ಥಿಕವಾಗಿ ಈ ತಿಂಗಳ ಉತ್ತರಾರ್ಧವು ಅದ್ಭುತ ಫಲಿತಾಂಶಗಳನ್ನು ನೀಡುತ್ತೆ. ನಿಮ್ಮ 2ನೇ ಮನೆಯ ಅಂದರೆ ಸಂಪತ್ತಿನ ಮನೆಯ ಅಧಿಪತಿಯಾದಂತಹ ಸೂರ್ಯನು ವೃತ್ತಿಯ ಮನೆಯಾದಂತಹ 10ನೇ ಮನೆಯಲ್ಲಿ ಉತ್ತುಂಗಕ್ಕೇರುವುದರಿಂದ ನೀವು ನಿಮ್ಮ ವೃತ್ತಿಪರ ಶ್ರೇಷ್ಠತೆ ಮತ್ತು ಕಠಿಣ ಪರಿಶ್ರಮದ ಮೂಲಕ ಅಪಾರ ಸಂಪತ್ತನ್ನು ಸಂಗ್ರಹಿಸುತ್ತೀರಿ. ಏಪ್ರಿಲ್ 19ರಂದು 4 ಮತ್ತು 11ನೇ ಮನೆಯ ಅಧಿಪತಿಯಾದಂತಹ ಶುಕ್ರನು ತನ್ನದೇ
ಮನೆಯಾದಂತಹ 11ನೇ ಮನೆಯಲ್ಲಿ ನಂಬಲಾಗದಷ್ಟು ಬಲಶಾಲಿಯಾಗಿ ಪ್ರವೇಶವನ್ನು ಮಾಡೋದ್ರಿಂದ ಆಸ್ತಿ ಅಥವಾ ವಾಹನ ಮಾರಾಟದ ಮೂಲಕ ಉತ್ತಮ ಲಾಭವನ್ನು ತಂದುಕೊಡ್ತಾನೆ. ನಿಮ್ಮ ಕನಸಿನ ಮನೆ ಅಥವಾ ಕಾರನ್ನು ಖರೀದಿಸಲು ಇದು ಸೂಕ್ತವಾದಂತಹ ಸಮಯ. ರಾಹು ನಿಮ್ಮ 8ನೇ ಮನೆಯಲ್ಲಿ ಕುಳಿತಿದ್ದರೂ ಸಹ ಶುಕ್ರನ ಸಂಪೂರ್ಣ ಬಲ ಹಳೆಯ ಸಾಲಗಳನ್ನು ತೀರಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ನಿಮ್ಮ ಎಲ್ಲ ಆರ್ಥಿಕ ಅಡೆತಡೆಗಳನ್ನು ಪರಿಣಾಮಕಾರಿಯಾಗಿ ನಿವಾರಿಸುತ್ತೆ. ಇನ್ನು ಆರೋಗ್ಯ. ರಾಹು ನಿಮ್ಮ 8ನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಗುರು ನಿಮ್ಮ 12ನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಈ ಸದ್ಯಕ್ಕೆ ಸಂಚಾರವನ್ನು ಮಾಡ್ತಾ ಸ್ಥಿತನಾಗಿರುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುವುದನ್ನು ನೀವು ಕಟ್ಟುನಿಟ್ಟಾಗಿ ನಿಷೇಧಿಸಬೇಕು. ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಹಠಾತ್ತನೆ ವಿವರಿಸಲಾಗದಂತಹ ಜ್ವರ ಅಥವಾ ಸಣ್ಣ ಸೋಂಕುಗಳು ನಿಮಗೆ ತೊಂದರೆಯನ್ನು ನೀಡಬಹುದು. ಏಪ್ರಿಲ್ 2ರಿಂದ ನಿಮ್ಮ 9ನೇ ಮನೆಯಲ್ಲಿ ಶನಿ ಮತ್ತು ಮಂಗಳನ ಸಂಯೋಗ ಆಗೋದ್ರಿಂದ ನಿಮ್ಮ ತೊಡೆ, ಸೊಂಟ ಅಥವಾ ಮೊಣಕಾಲುಗಳಲ್ಲಿ ನೋವು ಉಂಟಾಗಬಹುದು. ದೂರದ ಪ್ರಯಾಣಗಳು ತೀವ್ರ ದೈಹಿಕ ಆಯಾಸಕ್ಕೆ ಕಾರಣವಾಗಬಹುದು. ಏಪ್ರಿಲ್ 14ರಂದು ಸೂರ್ಯ ಶಕ್ತಿಯುತವಾದಂತಹ ಶಕ್ತಿಯನ್ನು ಪಡೆದ ನಂತರ ನಿಮ್ಮ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ. ಆದರೂ ಸೂರ್ಯನ ಉರಿಯುತ್ತಿರುವ ಸ್ವಭಾವ ತಾತ್ಕಾಲಿಕ ತಲೆನೋವು ಅಥವಾ ಕಣ್ಣುಗಳಲ್ಲಿ ಸುಡುವಂತಹ ಸಂವೇದನೆಗಳನ್ನು ಉಂಟು ಮಾಡಬಹುದು. ಸಾಕಷ್ಟು ನೀರು ಕುಡಿಯುವುದು ಮತ್ತು ಹೈಡ್ರೀಕರಿಸುವುದನ್ನು ಕಟ್ಟುನಿಟ್ಟಾಗಿ ನೀವು ಅಭ್ಯಾಸ ಮಾಡಿಕೊಳ್ಳಬೇಕಾಗುತ್ತದೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಜೀವನ. ಕೌಟುಂಬಿಕ ಜೀವನವು ಮಿಶ್ರ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಕೇತು ನಿಮ್ಮ ಮಾತಿನ ಮನೆಯಲ್ಲಿ ಇರುವುದರಿಂದ ತಿಂಗಳ ಆರಂಭದಲ್ಲಿ ನಿಮ್ಮ ಮಾತುಗಳು ಸ್ವಲ್ಪ ಕಠಿಣವಾಗಬಹುದು. ಇದು ಉದ್ದೇಶಪೂರ್ವಕವಲ್ಲದೇ ಇದ್ದರೂ ಕೂಡ ಕುಟುಂಬ ಸದಸ್ಯರಿಗೆ ಕೆಲವೊಂದಷ್ಟು ಕಿರಿಕಿರಿ ಅನಿಸಬಹುದು, ನೋವುಂಟು ಮಾಡಬಹುದು. ದುಷ್ಟ ಗ್ರಹಗಳು ಅಂತ ಏನು ಕರಿತೀವಿ, ಶನಿ ಮತ್ತು ಮಂಗಳ 9ನೇ ಮನೆಯಲ್ಲಿ ಸಾಗುವುದರಿಂದ ನೀವು ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ವಿಶೇಷವಾದಂತಹ ಗಮನವನ್ನು ಕೊಡಬೇಕಾಗುತ್ತೆ. ಹಾಗೆ ಅವರೊಂದಿಗೆ ಶಾಂತ ರೀತಿಯಲ್ಲಿ ನಡ್ಕೋಬೇಕಾಗುತ್ತೆ. ಏಪ್ರಿಲ್ 19ರಂದು ತಾಯಿಯ ಮನೆ ಅಂದರೆ 4ನೇ ಮನೆಯ ಅಧಿಪತಿಯಾದಂತಹ ಶುಕ್ರ ಲಾಭದ ಮನೆಗೆ ಸ್ಥಳಾಂತರಗೊಂಡಾಗ ನಿಮ್ಮ ತಾಯಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು, ಆಶೀರ್ವಾದವನ್ನು ಪಡ್ಕೊತೀರಿ. ಮನೆಯಲ್ಲಿ ಸಂತೋಷ ಮತ್ತು ಶುಭ ವಾತಾವರಣ ನೆಲೆಸುತ್ತೆ. ನಿಮ್ಮ ಜೀವನ ಸಂಗಾತಿಯೊಂದಿಗಿನ ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳು ಮಾಯವಾಗ್ತವೆ. ಪ್ರೀತಿ ಮತ್ತು ಸಾಮರಸ್ಯ ಅರಳುತ್ತೆ. ಇನ್ನು ಶಿಕ್ಷಣ. 5ನೇ ಮನೆಯ ಅಧಿಪತಿಯಾದಂತಹ ಮಂಗಳ 9ನೇ ಮನೆಯಲ್ಲಿ ಅಂದರೆ ಉನ್ನತ ಶಿಕ್ಷಣದ ಮನೆಯಲ್ಲಿ ಶನಿಯೊಂದಿಗೆ ಸಂಯೋಗ ಹೊಂದಿರುವುದರಿಂದ ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳು ಅಸಾಧಾರಣವಾದಂತಹ ಕಠಿಣ ಪರಿಶ್ರಮವನ್ನು ಹಾಕಬೇಕಾಗುತ್ತೆ. ಹಗಲುಗನಸನ್ನು ಕಾಣದೆ ತೀವ್ರವಾದಂತಹ ಕೇಂದ್ರೀಕೃತವಾದಂತಹ ಅಧ್ಯಯನದ ಮೂಲಕ ಮಾತ್ರ ಯಶಸ್ಸನ್ನು ಪಡ್ಕೋಬೇಕಾಗುತ್ತೆ. ಏಪ್ರಿಲ್ 14ರ ನಂತರ 10ನೇ ಮನೆಯಲ್ಲಿ ಉತ್ತುಂಗಕ್ಕೆ ಏರಿರುವಂತಹ ಸೂರ್ಯನು ನಾಗರಿಕ ಸೇವೆಗಳು ಅಥವಾ ಗುಂಪು ಪರೀಕ್ಷೆಗಳಂತಹ ಸರ್ಕಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಅದ್ಭುತ ಮತ್ತು ಶ್ರೇಯಾಂಕಿತವಾದಂತಹ ಯಶಸ್ಸನ್ನು ನೀಡ್ತಾನೆ. 12ನೇ ಮನೆಯಲ್ಲಿ ಗುರು ಇರೋದ್ರಿಂದ ವಿದೇಶಿ ಶಿಕ್ಷಣಕ್ಕಾಗಿ ಪ್ರಯತ್ನವನ್ನು ಪಡ್ತಾ ಇರೋರಿಗೆ ಇದು ತುಂಬಾ ಅನುಕೂಲಕರವಾಗಿರುತ್ತೆ. ಸ್ನೇಹಿತರೆ, ಈಗ ಕೆಲವೊಂದಷ್ಟು ಪರಿಹಾರ ಕ್ರಮಗಳನ್ನು ತಿಳಿಸ್ಕೊಡ್ತೀನಿ. 8ನೇ ಮನೆಯಲ್ಲಿ ರಾಹುವಿನ ಮತ್ತು 9ನೇ ಮನೆಯಲ್ಲಿ ಶನಿ ಮತ್ತು ಮಂಗಳನ ಸಂಯೋಗದ ದುಷ್ಟ ಪರಿಣಾಮಗಳನ್ನು ಕಡಿಮೆ ಮಾಡೋದಕ್ಕೆ, ಹಾಗೆ ಉತ್ತುಂಗದಲ್ಲಿರುವ ಸೂರ್ಯನ ರಾಜಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳೋದಕ್ಕೆ ನೀವು ಈ ಪರಿಹಾರ ಕ್ರಮಗಳನ್ನು ಅನುಸರಿಸ್ಬೋದು. 8ನೇ ಮನೆಯಲ್ಲಿ ರಾಹುವಿನಿಂದ ಉಂಟಾಗುವ ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಲು ಪ್ರತಿದಿನ ದುರ್ಗಾದೇವಿಯ ಸ್ತೋತ್ರವನ್ನು ಪಠಿಸಿ ಅಥವಾ ಪ್ರತಿ ಮಂಗಳವಾರದಂದು ದುರ್ಗಾದೇವಿಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಬಹುದು. ಇನ್ನು 9ನೇ ಮನೆಯಲ್ಲಿ ಜ್ಯೋತಿಷ್ಯದ ಬಾಧೆ ಇರುವುದರಿಂದ ನಿಮ್ಮ ತಂದೆ ಅಥವಾ ಮಾರ್ಗದರ್ಶಕರನ್ನು ಆಳವಾಗಿ ಗೌರವಿಸುವುದು, ಅವರಿಗೆ ಸೇವೆ ಸಲ್ಲಿಸುವುದು ಮತ್ತು ಅವರ ಸಲಹೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಹೆಚ್ಚಿನ ಅದೃಷ್ಟವನ್ನು ತಂದುಕೊಡುತ್ತೆ. ಏಕೆಂದರೆ 9ನೇ ಮನೆಯಲ್ಲಿ ಶನಿ ಮತ್ತು ಮಂಗಳನ ಸಂಯೋಗ ಆಗಿರುತ್ತೆ. ಹಾಗಾಗಿ ಇದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರನ ಬಲವನ್ನು ಹೆಚ್ಚಿಸಲು ಮತ್ತು ಶನಿ ಮಂಗಳನ ದೋಷವನ್ನು ದೂರ ಮಾಡಿಕೊಳ್ಳಲು ಪ್ರತಿ ಸೋಮವಾರದಂದು ಶಿವನಿಗೆ ಜಲಾಭಿಷೇಕ ಅಥವಾ ರುದ್ರಾಭಿಷೇಕವನ್ನು ಮಾಡೋದು ಕೂಡ ತುಂಬಾ ಒಳ್ಳೆಯದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು
ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.